ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಅವಾಚ್ಯ ಪದ ಬಳಕೆ ಮಾಡಿದ್ದಾರೆ. ಕೂಡಲೇ ಚಂದ್ರಶೇಖರ್ ಅವರನ್ನ ಸೇವೆಯಿಂದ ವಜಾ ಮಾಡಬೇಕು ಎಂದು ಆಗ್ರಹಿಸಿ ಡಿಸಿ ಕಚೇರಿ ಎದುರು ಜಿಲ್ಲಾ ಜೆಡಿಎಸ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದರು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ನಡೆದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಶಾಸಕರಾದ ಎ. ಮಂಜು, ಸಿಎನ್ ಬಾಲಕೃಷ್ಣ, ಸ್ವರೂಪ್ ಪ್ರಕಾಶ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್, ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ, ಮುಖಂಡ ಎನ್ಆರ್ ಸಂತೋಷ್ ಸೇರಿದಂತೆ ಹಲವು ನಾಯಕರು ಭಾಗವಹಿಸಿ ಚಂದ್ರಶೇಖರ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಒಂದು ಪ್ರತಿಭಟನೆ ನಡೆಸಿಕೊಂಡಿದ್ವಿ. ಜೊತೆಗೆ ಹಾಸನ ಜಿಲ್ಲೆಯಲ್ಲೂ ಕೂಡ ನಾವು ಮುಖಂಡರು ಬಂದು ಡಿಸಿಯವರಿಗೆ ಮನವಿಯನ್ನು ಕೊಡ್ತಕ್ಕಂಥದ್ದನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಪಕ್ಷದ ಅಧ್ಯಕ್ಷರ ತೀರ್ಮಾನದಂತೆ ನಾವೆಲ್ಲ ಬಂದಿದ್ದೀವಿ. ಈ ವೇಳೆ ಶಾಸಕ ಎ. ಮಂಜು ಮಾತನಾಡಿ, ಒಬ್ಬ ಪೊಲೀಸ್ ತನಿಖಾಧಿಕಾರಿಯಾಗಿ ಅವರು ಬಳಸಿರುವ ಪದ ಬಳಕೆ ಒಬ್ಬ ಜನಪ್ರತಿನಿಧಿಗೆ ಮಾಡಿರುವ ಅಪಮಾನವಾಗಿದೆ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ರಾಜ್ಯಕ್ಕೆ ಜನಪರ ಕಾರ್ಯಕ್ರಮಗಳನ್ನು ನೀಡಿದ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ಕೇಂದ್ರದ ಮಂತ್ರಿಯಾಗಿ ಅವನತಿಯತ್ತ ಸಾಗ್ತಿದ್ದ ಕೈಗಾರಿಕೆ ಕಾರ್ಖಾನೆಗಳಿಗೆ ಮರುಜೀವ ತುಂಬುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದರು. ಕೇವಲ ತನಿಖಾಧಿಕಾರಿಯಾಗಿ ಅವರು ತಮ್ಮ ಕರ್ತವ್ಯ ಮಾಡುವ ಬದಲಾಗಿ ಒಬ್ಬ ಮಂತ್ರಿ ಬಗ್ಗೆಯೇ ಅವಾಚ್ಯ ಶಬ್ದಗಳ ಪದ ಬಳಸಿರುವುದು ಖಂಡನೀಯ. ಆಳುವ ಸರ್ಕಾರ ಅಧಿಕಾರಿಗಳನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಎಲ್ಲೇ ಮೀರಿ ಹೋಗುವ ಸಾಧ್ಯತೆ ಇದೆ ಎಂದರು. ಪ್ರತಿಯೊಬ್ಬ ಕಾಂಗ್ರೆಸ್ನ ಮಂತ್ರಿಗಳು ಕೂಡ ಇದು ಸೇರುತ್ತೆ ಅಂತಕ್ಕಂಥದ್ದೆಲ್ಲ ನನ್ನ ಭಾವನೆ. ಬಹುಶಃ ಇವತ್ತು ಮಾಡಿರ್ತಕ್ಕಂಥದ್ರಲ್ಲಿ ಮತಗಳಿಗೆ ಏನಾಗಿದೆ ತಪ್ಪು ಅಂತಕ್ಕಂಥದ್ದು ಇಲ್ಲಿ ಬಂಧಪಟ್ಟ ಓದಾಡ್ಪಟ್ಟ ಅಂತ ಒಬ್ಬ ಮಂತ್ರಿ ಮಾತಾಡ್ತಾರೆ. ಬೇರೆ ಬೇರೆ ಹೆಸರು ಬೇಕಿಲ್ಲ. ವಿಚಾರ ಯಾವುದು, ಸಬ್ಜೆಕ್ಟ್ ಯಾವುದು, ಆ ಸಬ್ಜೆಕ್ಟ್ ಬಂದಾಗ ಮಾತಾಡಿರ್ತಕ್ಕಂಥದ್ದು ನಮ್ಮ ನಾಯಕರಿಗೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಅದು ಈಗ ಕುಮಾರಣ್ಣ ಮಾತಾಡಿದ್ದು ಒಂದೇ, ಈ ಜಿಲ್ಲಾ ಮಂತ್ರಿ ಉಸ್ತುವಾರಿ ರಾಜ್ಯದಲ್ಲಿ ಮಾತಾಡಿದ್ದು ಒಂದೇ. ಅವರು ಚುನಾಯಿತ ಬಂದಿದ್ರು, ಅದನ್ನ ಖುಷಿಪಡ್ತಕ್ಕಂಥದ್ದಲ್ಲ ಇದು. ಈ ವೇಳೆ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಎಸ್. ದ್ಯಾವೇಗೌಡ, ಮಂಜೇಗೌಡ, ಮಾಧ್ಯಮ ವಕ್ತಾರ ಹೊಂಗೇರೆ ರಘು, ಮುಖಂಡರಾದ ರಘು ಇತರರು ಹಾಜರಿದ್ದರು.